ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಣ್ಣ ನಾವು ಮೈತ್ರಿಯಲ್ಲಿದ್ದೀವಿ. ಕುಮಾರಣ್ಣ ಮಾಡಿದ್ರು ಅದು NDA ಹೋರಾಟನೇ. ರೈತರ ಪರವಾಗಿ ಕುಮಾರಣ್ಣ ಮೊದಲಿಂದಲೂ ಧ್ವನಿ ಎತ್ಕೊಂಡು ಬಂದಿರೋರು. ಯಾಕಂದರೆ ಕುಮಾರಣ್ಣಂಗೆ ರೈತರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಎಲ್ಲರಿಗಿಂತ ಹೆಚ್ಚು ಒಂದು ನೈತಿಕ ಹಕ್ಕೆ ಹಾಕಿದೆ ಅಂತ ಹೇಳಿದರೆ, ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಮೊದಲನೇ ಸರಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಮತ್ತು ಯಡಿಯೂರಪ್ಪ ಸಾಹೇಬರು ಸೇರಿ ಬಡ್ಡಿ ಮನ್ನಾ ಮಾಡಿದಂಥವ್ರು. ಕುಮಾರಣ್ಣನೇ ಮುಖ್ಯಮಂತ್ರಿ ಆದಾಗ 30,000 ಕೋಟಿಗಿಂತ ಹೆಚ್ಚು ರೈತರ ಸಾಲವನ್ನು ಮನ್ನಾ ಮಾಡಿದಂಥವ್ರು. ರೈತರ ಪರವಾಗಿ ಅವ್ರ ತಂದೆನೂ ಕೂಡ ನೀರನ್ನು ಉಳಿಸ್ಕೊಳ್ಳೋಕ್ಕೆ, ನದಿಯನ್ನು ಉಳಿಸ್ಕೊಳ್ಳೋದ್ರೆ ದೊಡ್ಡ ಹೋರಾಟವನ್ನು ಮಾಡಿದವರು. ಕುಮಾರಣ್ಣನೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡಿದವರು, ಅವ್ರ ಸಾಲವನ್ನು ಮನ್ನಾ ಮಾಡಿದಂಥವ್ರು. ಅವರಲ್ಲಿ ಹೋಗಿ ಕೇಳ್ತಾ ಇದ್ದಾರೆ ಅಂತಂದರೆ ಕುಮಾರಣ್ಣನೂ ಕೂಡ NDA ಪ್ರತಿನಿಧಿಯಾಗಿ ಅವರಲ್ಲಿ ಕೇಳ್ತಾ ಇದ್ದಾರೆ, ನ್ಯಾಯ ಕೇಳ್ತಾ ಇದ್ದಾರೆ. ಇಲ್ಲೇನು BJPನೇ ಹೋಗಬೇಕು ಅನ್ನೋಕ್ಕೆ ನಮ್ಮ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರಾದ R. ಅಶೋಕಣ್ಣವ್ರು ಹೋಗಿದ್ರು. ಈ ಕುಮಾರಣ್ಣನು ಕೂಡ ನಮ್ಮ ಪ್ರತಿನಿಧಿ, ನಮ್ಮ ನಾಯಕರೇ ಅವರನ್ನು ಕೂಡ. ಕರ್ನಾಟಕದಲ್ಲಿ NDA ಟಾರ್ಗೆಟ್ ಆಗ್ತಿದೆ ಸರ್, ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅವರು RSS ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇವತ್ತಿಗೆ ಇಷ್ಟೇ ಸಾಕು. ಅಖಾಡೆಗಿಳಿ ಅಂತ ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಣ್ಣ ನಾವು ಮೈತ್ರಿಯಲ್ಲಿದ್ದೀವಿ. ಕುಮಾರಣ್ಣ ಮಾಡಿದ್ರು ಅದು NDA ಹೋರಾಟನೇ. ರೈತರ ಪರವಾಗಿ ಕುಮಾರಣ್ಣ ಮೊದಲಿಂದಲೂ ಧ್ವನಿ ಎತ್ಕೊಂಡು ಬಂದಿರೋರು. ಯಾಕಂದರೆ ಕುಮಾರಣ್ಣಂಗೆ ರೈತರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಎಲ್ಲರಿಗಿಂತ ಹೆಚ್ಚು ಒಂದು ನೈತಿಕ ಹಕ್ಕೆ ಹಾಕಿದೆ ಅಂತ ಹೇಳಿದರೆ, ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಮೊದಲನೇ ಸರಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಮತ್ತು ಯಡಿಯೂರಪ್ಪ ಸಾಹೇಬರು ಸೇರಿ ಬಡ್ಡಿ ಮನ್ನಾ ಮಾಡಿದಂಥವ್ರು. ಕುಮಾರಣ್ಣನೇ ಮುಖ್ಯಮಂತ್ರಿ ಆದಾಗ 30,000 ಕೋಟಿಗಿಂತ ಹೆಚ್ಚು ರೈತರ ಸಾಲವನ್ನು ಮನ್ನಾ ಮಾಡಿದಂಥವ್ರು. ರೈತರ ಪರವಾಗಿ ಅವ್ರ ತಂದೆನೂ ಕೂಡ ನೀರನ್ನು ಉಳಿಸ್ಕೊಳ್ಳೋಕ್ಕೆ, ನದಿಯನ್ನು ಉಳಿಸ್ಕೊಳ್ಳೋದ್ರೆ ದೊಡ್ಡ ಹೋರಾಟವನ್ನು ಮಾಡಿದವರು. ಕುಮಾರಣ್ಣನೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡಿದವರು, ಅವ್ರ ಸಾಲವನ್ನು ಮನ್ನಾ ಮಾಡಿದಂಥವ್ರು. ಅವರಲ್ಲಿ ಹೋಗಿ ಕೇಳ್ತಾ ಇದ್ದಾರೆ ಅಂತಂದರೆ ಕುಮಾರಣ್ಣನೂ ಕೂಡ NDA ಪ್ರತಿನಿಧಿಯಾಗಿ ಅವರಲ್ಲಿ ಕೇಳ್ತಾ ಇದ್ದಾರೆ, ನ್ಯಾಯ ಕೇಳ್ತಾ ಇದ್ದಾರೆ. ಇಲ್ಲೇನು BJPನೇ ಹೋಗಬೇಕು ಅನ್ನೋಕ್ಕೆ ನಮ್ಮ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರಾದ R. ಅಶೋಕಣ್ಣವ್ರು ಹೋಗಿದ್ರು. ಈ ಕುಮಾರಣ್ಣನು ಕೂಡ ನಮ್ಮ ಪ್ರತಿನಿಧಿ, ನಮ್ಮ ನಾಯಕರೇ ಅವರನ್ನು ಕೂಡ. ಕರ್ನಾಟಕದಲ್ಲಿ NDA ಟಾರ್ಗೆಟ್ ಆಗ್ತಿದೆ ಸರ್, ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅವರು RSS ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇವತ್ತಿಗೆ ಇಷ್ಟೇ ಸಾಕು. ಅಖಾಡೆಗಿಳಿ ಅಂತ ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಣ್ಣ ನಾವು ಮೈತ್ರಿಯಲ್ಲಿದ್ದೀವಿ. ಕುಮಾರಣ್ಣ ಮಾಡಿದ್ರು ಅದು NDA ಹೋರಾಟನೇ. ರೈತರ ಪರವಾಗಿ ಕುಮಾರಣ್ಣ ಮೊದಲಿಂದಲೂ ಧ್ವನಿ ಎತ್ಕೊಂಡು ಬಂದಿರೋರು. ಯಾಕಂದರೆ ಕುಮಾರಣ್ಣಂಗೆ ರೈತರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಎಲ್ಲರಿಗಿಂತ ಹೆಚ್ಚು ಒಂದು ನೈತಿಕ ಹಕ್ಕೆ ಹಾಕಿದೆ ಅಂತ ಹೇಳಿದರೆ, ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಮೊದಲನೇ ಸರಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಮತ್ತು ಯಡಿಯೂರಪ್ಪ ಸಾಹೇಬರು ಸೇರಿ ಬಡ್ಡಿ ಮನ್ನಾ ಮಾಡಿದಂಥವ್ರು. ಕುಮಾರಣ್ಣನೇ ಮುಖ್ಯಮಂತ್ರಿ ಆದಾಗ 30,000 ಕೋಟಿಗಿಂತ ಹೆಚ್ಚು ರೈತರ ಸಾಲವನ್ನು ಮನ್ನಾ ಮಾಡಿದಂಥವ್ರು. ರೈತರ ಪರವಾಗಿ ಅವ್ರ ತಂದೆನೂ ಕೂಡ ನೀರನ್ನು ಉಳಿಸ್ಕೊಳ್ಳೋಕ್ಕೆ, ನದಿಯನ್ನು ಉಳಿಸ್ಕೊಳ್ಳೋದ್ರೆ ದೊಡ್ಡ ಹೋರಾಟವನ್ನು ಮಾಡಿದವರು. ಕುಮಾರಣ್ಣನೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡಿದವರು, ಅವ್ರ ಸಾಲವನ್ನು ಮನ್ನಾ ಮಾಡಿದಂಥವ್ರು. ಅವರಲ್ಲಿ ಹೋಗಿ ಕೇಳ್ತಾ ಇದ್ದಾರೆ ಅಂತಂದರೆ ಕುಮಾರಣ್ಣನೂ ಕೂಡ NDA ಪ್ರತಿನಿಧಿಯಾಗಿ ಅವರಲ್ಲಿ ಕೇಳ್ತಾ ಇದ್ದಾರೆ, ನ್ಯಾಯ ಕೇಳ್ತಾ ಇದ್ದಾರೆ. ಇಲ್ಲೇನು BJPನೇ ಹೋಗಬೇಕು ಅನ್ನೋಕ್ಕೆ ನಮ್ಮ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರಾದ R. ಅಶೋಕಣ್ಣವ್ರು ಹೋಗಿದ್ರು. ಈ ಕುಮಾರಣ್ಣನು ಕೂಡ ನಮ್ಮ ಪ್ರತಿನಿಧಿ, ನಮ್ಮ ನಾಯಕರೇ ಅವರನ್ನು ಕೂಡ. ಕರ್ನಾಟಕದಲ್ಲಿ NDA ಟಾರ್ಗೆಟ್ ಆಗ್ತಿದೆ ಸರ್, ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅವರು RSS ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇವತ್ತಿಗೆ ಇಷ್ಟೇ ಸಾಕು.